ಮಂಜು ಅವ್ರು ನಿಮ್ಮನ್ನೇ ಲಾಸ್ಟಲ್ಲಿ ನಾಮಿನೇಟ್ ಮಾಡ್ತಾರೆ. ಸೊ ಅದು ನಿಮಗೆ ಬೇಜಾರಾಯಿತು ಅಂತ ಹೇಳ್ತೀರಾ. ಸೊ ಅದ್ರ ಬಗ್ಗೆ ಅಂದರೆ ಎಲ್ಲರೂ ಈ ಥರ ಅಂದ್ಕೊಳ್ತಿದ್ದಾರೆ ಅಂತಲೇ ಅವ್ರು ನಿಮ್ಮನ್ನು ನಾಮಿನೇಟ್ ಮಾಡ್ತಾರಾ ಹೇಗೆ ಅಂತ? ಬೇಜಾರಾಗಿದ್ದು ನಿಜ. ಅದು ನಾಮಿನೇಟ್ ಮಾಡಿದ್ದಕ್ಕಲ್ಲ. ನಾಮಿನೇಟ್ ಮಾಡ್ತಾ ಒಂದು ಲಾಸ್ಟ್ ಸ್ಟೇಟ್ಮೆಂಟ್ ಏನಂದರೆ ಲಾಸ್ಟ್ ವೀಕಿಗೆ ಇರೋದಕ್ಕೆ ಅರ್ಹರಲ್ಲ ಅನ್ನೋದನ್ನು ನಾಮಿನೇಟ್ ಮಾಡಬೇಕಾಗತ್ತೆ. ಅದು ಹೇಳಿ ಒಂದು 10 ನಿಮಿಷ ಆದಮೇಲೆ ಈ ಕಡೆ ಬಂದು ನಾವು 3 ಜನ ಫಿನಾಲೆಯಲ್ಲಿ ಇರೋಣ ಅಂತಾರೆ. ಅಲ್ಲಿ ಬೇಜಾರಾಗಿದ್ದು ನನಗೆ. ನಾಮಿನೇಟ್ ಮಾಡಿದ್ರೆ ನಾಮಿನೇಟ್ ಮಾಡಿಬಿಟ್ಬಿಡಬೇಕು, ಇಲ್ಲ ಫಿನಾಲೆಯಲ್ಲಿ ಇರಬೇಕು ಅಂದರೆ ನಾಮಿನೇಟೇ ಮಾಡಬಾರ್ದು. ಸೊ 2 ಸ್ಟೇಟ್ಮೆಂಟ್ ಬೇಡವಾಗಿತ್ತು ಅನ್ನೋದ್ರ ಬಗ್ಗೆ ಬೇಜಾರಾಗಿತ್ತು. ಅದು ಅಂದರೆ ಅವ್ರಿಗೆ ಹೇಳಿದ್ದೆ, ಅದ್ರ ಉತ್ತರ ನನಗಿನ್ನ ಸಿಗಲಿಲ್ಲ. ಸೊ ಅದು ಗೊತ್ತಿಲ್ಲ ಯಾಕೆ ಮಾಡಿದ್ದಾರೆ ಅಂತ. ಬರಬೇಕು ಅಂತಿತ್ತು ಅನ್ಸುತ್ತೆ. ಅವ್ರು ಮಾಡಲಿ ಮಾಡ್ದಿರ ಇರಲಿ, ನಾವು ಹೊರಗಡೆ ಬರಬೇಕಂದ್ರೆ ನೋ ಒನ್ ಕುಡ್ ಚೇಂಜ್ ಇಟ್. ಅಮ್ಮ ಡಿಸೈಡ್ ಮಾಡಿರ್ತಾರೆ. ಮಾಡಿದ್ದಕ್ಕೆ ಯಾವತ್ತಾದರೂ ಪ್ರಶ್ನೆ ಮಾಡೋ ಅವಕಾಶ ಸಿಕ್ದಾಗ ಮಾಡ್ತೀನಿ ನಾನು, ಯಾಕೆ ಅಂತ. ಅದು ಪ್ರಯೋಜನ ಇಲ್ಲ, ನಥಿಂಗ್ ಕ್ಯಾನ್ ಚೇಂಜ್ ನಾವು, ಬಟ್ ಅನಿಸ್ದಾಗ ಪ್ರಶ್ನೆ ಮಾಡ್ತೀನಿ. ಅಲ್ಲಿರೋ ಈಗ ಫಿನಾಲೆಗೆ ಹೋಗಿರೋರಲ್ಲಿ ಯಾರು ಡಿಸರ್ವ್ ಅಲ್ಲ, ಮತ್ತು ಯಾರು ಪ್ಲೇಸಲ್ಲಿ ನೀವಿರಬೇಕಿತ್ತು ಅಂತ ನಿಮ್ಮ ಅನಿಸಿಕೆ? ಬಿಕಾಸ್ ಈಗ ಭವ್ಯ ಅವ್ರ ವಿಷಯದಲ್ಲಿ ಹೇಗಾಗಿದೆ ಅಂತಂದರೆ, ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಹೇಳ್ತಿರೋದು ಧನ್ರಾಜ್ ಮತ್ತು ಗೌತಮಿ ಅವರು ಡಿಸರ್ವ್ ಇದ್ರು ಕಂಪೇರ್ ಟು ಭವ್ಯ, ಬಿಕಾಸ್ ಭವ್ಯ ಅವರು ಮೋಸದಾಟ ಆಡಿದ್ದಾರೆ ತುಂಬ ಜಾಸ್ತಿ ಅಂತ ಮಾತುಗಳು ಕೇಳಿ ಬರ್ತಿದೆ. ಭವ್ಯ ಅವ್ರು ಹೋಗಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಅಭಿಪ್ರಾಯ? ಯಾರ ಜಾಗದಲ್ಲಿ ನಾನು ಇರಬೇಕಾಗಿತ್ತು ಅಂದಾಗ ಒಳಗಡೆನೆ ನಮಗೊಂದು ಪ್ರಶ್ನೆ ಬಂದಾಗ ಮೋಕ್ಷಿತಾ ಅವರು ನಾಟ್ ಡಿಸರ್ವಿಂಗ್ ಅನ್ನೋದನ್ನು ನಾನು ತೊಗೊಂಡಿದ್ದೆ, ನಾನು ಹೆಸರು ತೊಗೊಂಡಿದ್ದೆ. ಸೊ ಅವ್ರ ಜಾಗದಲ್ಲಿ ನಾನು ಇರಬೇಕಿತ್ತು. ಅದು ಬಿಟ್ಟರೆ ಭವ್ಯ ಅವ್ರ ವಿಚಾರವಾಗಿ ಬಂದಾಗ ಎಸ್, ಅವರಿಂದ ತಪ್ಪುಗಳಾಗಿದೆ, ಬಟ್ ಅದು ಅಡ್ರೆಸ್ ಮಾಡಿದ್ದಾರೆ, ಅದಕ್ಕೆ ಅವ್ರು ಕ್ಷಮೆ ಕೇಳಿದ್ದಾರೆ. ಇಲ್ಲಿ ಹೊರಗಡೆ ಏನು ಅನ್ನಿಸ್ತಾ ಇದೆ, ಈಗೇನು ಅವ್ರಿಗೆ ಅನ್ಸೋದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಈಗೇನು ಒಪಿನಿಯನ್ ಅವರದ್ದು.